ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನಾವು ಜೀವನದ ಅನಿವಾರ್ಯ ಈ ಅಂಶಗಳ ಬಗ್ಗೆ ನಾವು ಇವತ್ತು ವಿಚಾರವನ್ನು ಮಾಡೋಣ. ಏನಿದು ಈ ಜೀವನದ ಅನಿವಾರ್ಯ ಅಂದರೆ, ಒಂದು ಜೀವಿ ತನ್ನ ಜೀವನದಿಂದ ತನ್ನ ಮರಣದವರೆಗೂ ಯಾವ್ಯಾವ ಅನಿವಾರ್ಯದಿಂದ ಕೂಡಿರುವಂತಹ ಸಿಚುವೇಶನ್ಸ್ನ ಅದು ಫೇಸ್ ಮಾಡುತ್ತೆ ಅನ್ನುವಂತಹ ವಿಚಾರಗಳ ಮೇಲೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಎಲ್ಲರ ಜೀವನದಲ್ಲೂ ಅನಿವಾರ್ಯವಾಗಿರುವಂಥ ಸಿಚುವೇಶನ್ಸು ನಡೆಯುತ್ತೆ. ಕೆಲವೊಂದ್ಸರಿ ಅದು ಎಕ್ಸ್ಪೆಕ್ಟೆಡ್ ಆಗಿದ್ರೆ, ಕೆಲವೊಂದ್ಸರಿ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ. ಮನುಷ್ಯ ಯಾವಾಗ್ಲೂ ಪಾಸಿಟಿವ್ ಆಗಿರಬೇಕು, ಯಾವಾಗ್ಲೂ ನೆಗೆಟಿವ್ ಬಗ್ಗೆ ಯೋಚನೆ ಮಾಡದೇ ಇರಬೇಕು, ತನ್ನ ಫ್ಯೂಚರ್ನ ನೆಗೆಟಿವ್ನಿಂದ ನೋಡಬಾರ್ದು ಅನ್ನೋದು ನಿಜಾನೇ. ಆದರೆ ಅದೇ ಜೀವನದಲ್ಲಿ ಏರುಪೇರಿಲ್ಲದೆ, ಲಾಭ ನಷ್ಟ ಇಲ್ಲದೆ, ದುಃಖ ಸುಖ ಇಲ್ಲದೆ ಜೀವನ ನಡೆಯೋದಿಲ್ಲ. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಶಕ್ತಿ, ಆಯುಸ್ಸು ಅದಾದಮೇಲೆ ಯೌವನಾವಸ್ಥೆಯಲ್ಲಿ ಇದ್ದಾಗ ಅವನು ಕನಸುಗಳನ್ನ ಕಾಣ್ತಾನೆ, ಒಂದು ಭರವಸೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾನೆ, ತನ್ನದೇ ಆದಂಥ ಒಂದು ನಂಬಿಕೆ ಮೇಲೆ ಅವನು ಇರ್ತಾನೆ. ಅದಾದ ನಂತರ ಕೆಲವು ಘಟನೆಗಳು ಆದಮೇಲೆ ಜೀವನ ಅವನಿಗೆ ಕಷ್ಟದ ಅಲೆಗಳನ್ನ ಎಸೆಯುತ್ತೆ. ಅದಾದಮೇಲೆ ಆ ಅಲೆನಲ್ಲಿ ಅವನು ತತ್ತರಿಸ್ತಾನೆ. ಅದಾದ ನಂತರ ಅವನಿಗೆ ನೆಗೆಟಿವ್ನೆಸ್ ಅನ್ನೋದು ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಆಶಾಭಾವನೆ ಇರಲ್ಲ, ಆಟೋಮೆಟಿಕ್ಕಾಗಿ ಅವನ ಎನರ್ಜಿ ಲೋ ಆಗೋಗುತ್ತೆ, ಅವನ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಬರ್ತಾ ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅವನಿಗೆ ಒಂದೊಂದ್ಸರಿ ಫೀಲ್ ಆಗಿಬಿಡುತ್ತೆ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ನಾನು ಅಸಹಾಯಕ ಅಂತ ಅನ್ನೋ ಸ್ಟೇಜ್ಗೆ ಅವನು ಇಳಿದು ಬಿಡ್ತಾನೆ. ಇಂಥ ಸಮಯದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ನ ಎದುರಿಸೋದು ತುಂಬ ಕಷ್ಟ. ಅಷ್ಟು ದೊಡ್ಡ ಆಕಾಶನೇ ಮೋಡಗಳು ಕೆಲವೇ ಕ್ಷಣದಲ್ಲಿ ಮುಚ್ಚಿಬಿಡುತ್ತೆ. ಅದಾದ ನಂತರ ಧಾರಾಕಾರವಾಗಿ ಮಳೆ ಬರುತ್ತೆ. ಮಳೆ ಬಂದಾಗ ಮಳೆನ ನಿಮ್ಮ ಕೈಯಲ್ಲಿ ತಡೆಯೋಕ್ಕಾಗತ್ತಾ? ನಮ್ಮ ಕೈಯಲ್ಲಿ ಆ ಭರವಸೆ ಅನ್ನೋವಂಥ ಒಂದು ಛತ್ರಿಯನ್ನು ಹಿಡ್ಕೊಂಡು ಆ ಮಳೆಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಆಗುತ್ತೆ ಹೊರತು, ಬರ್ತಾ ಇರೋವಂಥ ಮಳೆನ ನಮ್ಮ ಕೈಯಲ್ಲಿ ತಡೆಯೋದಕ್ಕಾಗಲ್ಲ. ಅದಾದ ನಂತರ ಒಂದು ಕಾಡಲ್ಲಿ ನಾವು ಅನಿವಾರ್ಯವಾಗಿ ನಡ್ಕೊಂಡು ಹೋಗಬೇಕು. ಆ ಟೈಮಲ್ಲಿ ಕಲ್ಲು ಮುಳ್ಳುಗಳು ಖಂಡಿತವಾಗ್ಲೂ ಇರುತ್ತೆ. ನಾವು ನಡ್ಕೊಂಡು ಹೋಗೋ ಸಮಯದಲ್ಲಿ ಎಲ್ಲ ಕಲ್ಲನ್ನ ಮುಳ್ಳನ್ನ ತಕ್ಕೊಂಡು ನಾವು ನಡ್ಕೊಂಡು ಹೋಗ್ತೀವ? ಖಂಡಿತ ಇಲ್ಲ. ಈ ಕಲ್ಲು ಮುಳ್ಳು ಚುಚ್ಚದೇ ಇರಲಿ ಅಂತ ಒಂದು ಪಾದರಕ್ಷೆನ ನಾವು ಹಾಕ್ಕೊಂಡು ಆ ಕಲ್ಲು ಮುಳ್ಳಿನ ಮೇಲೇ ನಡ್ಕೊಂಡು ಹೋಗ್ತೀವಿ. ಅದಾದ ನಂತರ ನಮ್ಗೆ ಯಾವುದೇ ರೀತಿಯಾದಂಥ ನೋವು ಬರಲ್ಲ. ಈ ಪ್ರಪಂಚದ ಬಾಳಿನಲ್ಲಿ ಒಂದು ಜೀವಿ ಕಷ್ಟ ಸುಖ, ನೋವು ನಿರಾಸೆ, ಅದಾದಮೇಲೆ ದುಃಖ, ಇಂಥವುಗಳನ್ನೆಲ್ಲ ಅದು ಬರದೇ ಇದ್ರೂ ಇದು ಅನುಭವಿಸ್ಲೇಬೇಕು. ಅದಕ್ಕೆ ರೆಡಿ ಆಗದೇ ಇದ್ರೂ ಅದು ಆ ಸಿಚುವೇಶನ್ಸ್ನ ಅದು ಫೇಸ್ ಮಾಡಲೇಬೇಕು. ಆದ್ದರಿಂದ ಸ್ನೇಹಿತರೆ ನೋಡಿ, ಒಬ್ಬ ನಡ್ಕೊಂಡು ಹೋಗ್ಬೇಕು ಅಂದರೆ ಆ ಮುಳ್ಳು ಕಲ್ಲನ್ನು ತೆಗಿಯೋಕ್ಕಾಗಲ್ಲ, ಬಟ್ ಅವನು ಚಪ್ಪಲಿ ಹಾಕ್ಕೊಂಡಿರೋದ್ರಿಂದ ಅವುಗಳ ಮೇಲೆ ಸಲೀಸಾಗಿ ನಡಿಬೋದು. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಒಂದಲ್ಲ ಒಂದು ಬರ್ತಾನೇ ಇರುತ್ತೆ. ಆದ್ದರಿಂದ ಇವುಗಳಿಗೆ ಕಾರಣ ಅನ್ನೋದನ್ನು ನಾವು ಹುಡುಕಿದ್ರೆ ನಾವು ಇದರಿಂದ ಸೇಫ್ ಆಗುವಂಥ ಎಲ್ಲ ಲಕ್ಷಣವೂ ಕಾಣಿಸುತ್ತೆ. ಆದ್ದರಿಂದಲೇ ಈ ಸಮಸ್ಯೆಗಳಿಗೆ, ಬದುಕಿನಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಕಾರಣವನ್ನು ಕಂಡುಹಿಡಿಯಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ಪ್ರಪಂಚವನ್ನೇ ನಿಯಂತ್ರಿಸುವಂಥ ಒಂದು ಸೂಕ್ಷ್ಮ ನಿಯಮವನ್ನು ನಾವು ಅರ್ಥ ಮಾಡ್ಕೊಂಬಿಟ್ವಿ ಅಂದರೆ ಆರಾಮಾಗಿ ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟ ಬಂದ್ರೂ ನಾವು ಆ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡ್ಬೋದು. ಭಗವಾನ್ ಗೌತಮ ಬುದ್ಧ ತನ್ನ ಅಂಗುತ್ತರ ನಿಕಾಯದಲ್ಲಿ ಕೆಲವು ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ. ಮೊದಲನೇದು, ವೃದ್ಧಾಪ್ಯ ಅನ್ನೋದು ಎಲ್ಲ ಜೀವಿಗಳಿಗೂ ಬಂದೇ ಬರುತ್ತೆ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಇಲ್ಲವೇ ಇಲ್ಲ. ಅದಾದ ನಂತರ ವೃದ್ಧಾಪ್ಯದಿಂದ ತಪ್ಪಿಸ್ಕೊಳ್ಳೋದಕ್ಕೇ ಆಗೋದಿಲ್ಲ. ಎರಡನೇದು, ಒಂದು ಜೀವಿಗೆ ಈ ಪ್ರಪಂಚದಲ್ಲಿ ದೇಹ ಇರೋವರೆಗೂ ಅದಕ್ಕೆ ತನ್ನ ಜೀವಮಾನದಲ್ಲಿ ಒಂದಲ್ಲ ಒಂದು ದಿನ ರೋಗ ಬರೋದೇ ಇಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲವಂತೆ. ಮೂರನೇ ಪಾಯಿಂಟು, ಒಂದಲ್ಲ ಒಂದು ದಿನ ಸಾವನ್ನೋದು ಬಂದೇ ಬರುತ್ತೆ. ಇದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಮರಣ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳೋರು ಇರ್ತಾರೆ, ಬಟ್ ಆ ಟೈಮಲ್ಲಿ ಅವರು ಅಸಹಾಯಕರಾಗಿರ್ತಾರೆ ಹೊರತು ಧೈರ್ಯವಾಗಿರೋದಿಲ್ಲ. ಆದ್ದರಿಂದ ಇವುಗಳ ಬಗ್ಗೆ ಚಿಂತೆ ಮಾಡಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ನಾಲ್ಕನೇ ಪಾಯಿಂಟು, ನಮಗಿಷ್ಟ ಆಗಿರುವಂತಹ ಪ್ರೀತಿ ಪಾತ್ರವಾದಂತಹ ವಸ್ತುಗಳಿಗೆಲ್ಲ ಬದಲಾವಣೆ ಅನ್ನೋದು ಆಗ್ತಾನೆ ಇರುತ್ತೆ. ಕೆಲವು ದುರ್ಬಲ ಆಗುತ್ತೆ, ಕೆಲವು ನಾಶ ಆಗುತ್ತೆ. ಐದನೆಯದು, ತನ್ನ ಬದುಕನ್ನು ರೂಪಿಸುವುದು ತನ್ನ ಯೋಚನೆ ಮತ್ತು ತನ್ನ ಆಲೋಚನೆಗಳು. ಒಳ್ಳೆಯದೋ ಕೆಟ್ಟದೋ ತಾನು ಮಾಡಿದಂಥ ಕಾರ್ಯಗಳಿಗೆ ಬರುವಂಥ ಫಲವನ್ನು ಅನುಭವಿಸೋನು ನಾನೇ. ಆದ್ದರಿಂದ ಭಿಕ್ಷುಗಳೇ, ವೃದ್ಧಾಪ್ಯವನ್ನು ಕುರಿತು ಚಿಂತಿಸಿದರೆ ತನಗೆ ಈಗಿರುವಂತಹ ಯೌವನದ ಮೇಲಿರುವಂಥ ಅಹಂಕಾರ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗುತ್ತೆ. ರೋಗಗಳಿಂದ, ಅದಾದಮೇಲೆ ರುಜಿನಗಳಿಂದ ಮುಂದಕ್ಕೆ ಬರುವಂಥ ಪ್ರಾಬ್ಲಮ್ಸ್ನ ಈಗಲೇ ಯೋಚಿಸೋದ್ರಿಂದ ಈಗ ತನ್ನ ಮೇಲಿರುವಂತಹ, ತನ್ನ ದೇಹದಲ್ಲಿರುವಂಥ ಆರೋಗ್ಯದ ಮೇಲಿರುವ ಅಭಿಮಾನ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗುತ್ತೆ. ಮರಣವನ್ನು ಕುರಿತು ಚಿಂತಿಸಿದಾಗ ತನ್ನ ಜೀವನದಲ್ಲಿರುವಂತಹ ಅಭಿಮಾನ, ಅದಾದಮೇಲೆ ಅಹಂಕಾರ ಕಡಿಮೆ ಆಗುತ್ತೆ.
ನಮಗೆ ಇಷ್ಟ ಆಗಿರುವಂತಹ ವಸ್ತುಗಳ ಮೇಲೆ ಕುರಿತು ಚಿಂತಿಸಿದಾಗ ಅವುಗಳು ಒಂದಲ್ಲ ಒಂದಿನ ನಾಶ ಆಗುತ್ತೆ, ಅಥವಾ ಒಂದಲ್ಲ ಒಂದಿನ ಅದು ಬದಲಾವಣೆ ಆಗುತ್ತೆ. ಅವುಗಳ ಮೇಲೆ ಚಿಂತಿಸಿದಾಗ ಅವುಗಳ ಮೇಲಿರುವಂಥ ಆಸೆ, ಅವುಗಳ ಮೇಲಿರುವಂಥ ಎಕ್ಸ್ಪೆಕ್ಟೇಷನ್ಸು ಕಡಿಮೆ ಆಗುತ್ತೆ. ತುಂಬ ಮುಖ್ಯವಾಗಿರುವಂಥ ಪಾಯಿಂಟು, ತನ್ನ ಜೀವನದ ಮೇಲೆ ಚಿಂತಿಸಿದಾಗ ತಾನು ಮಾಡುವಂತಹ ಚಿಕ್ಕ ಚಿಕ್ಕ ಕೆಲಸಗಳನ್ನು ತನ್ನ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಾನು ಮಾಡುವಂತಹ ಕರ್ಮಗಳಿಗೆ ನಾನೇ ಹೊಣೆ. ನನ್ನ ಆಸೆ, ನನ್ನ ಆಕಾಂಕ್ಷೆ, ನನ್ನ ಭವಿಷ್ಯ, ನನ್ನ ಯೋಚನೆಗಳು ಇವುಗಳನ್ನೆಲ್ಲ ಹುಟ್ಟು ಹಾಕುವವನು ನಾನೇ. ನನ್ನ ಜೀವನದ ಎಲ್ಲ ಆಗು ಹೋಗುಗಳಿಗೂ ಕಾರಣ ನಾನೇ ಅಂತ ಚಿಂತಿಸಿದಾಗ ಮನುಷ್ಯನಿಗೆ ತನ್ನ ಜೀವನದ ಮೇಲೆ, ತಾನು ನೆಕ್ಸ್ಟ್ ಮಾಡುವಂಥ ಎಲ್ಲ ಕೆಲಸದ ಮೇಲೂ ಅವನು ನಿಗಾ ಇಟ್ಟು ಗಮನದಿಂದ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮುಂದಕ್ಕೆ ತಾನು ಈ ಕೆಲಸ ಮಾಡಿದ್ರೆ ಇಂಥ ಪ್ರಾಬ್ಲಮ್ ಬರುತ್ತೆ ಅಂತ ಅವನಿಗೆ ಗೊತ್ತಾದರೆ ಅವನು ನೆಕ್ಸ್ಟ್ ಆ ಕೆಲಸ ಮಾಡೋದಿಲ್ಲ. ಈ ರೀತಿಯಾಗಿ ಗೌತಮ ಬುದ್ಧ ಅವರು ಹೇಳ್ತಾರೆ. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಯೂಸ್ ಆಗಿರುತ್ತೆ ಅಂತ ಒಂದು ನಂಬಿಕೆಯಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.